ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಯಾವನಾದ್ರೂ ಪ್ರಸ್ತುತ ರೂಮ್ ನಲ್ಲಿ ಹಾಡು ಹೇಳ್ತಾನೇನೋ ಒಳ್ಳೆ ಆರ್ಕೆಸ್ಟ್ರಾ ಬಂದು ಹಾಡು ಹೇಳೋ ಅನ್ನಂಗೆ ಹೇಳ್ತಿದ್ಯಲ್ಲೋ. ಪ್ರಸ್ತುತ ದಿನ ಹಾಡು ಹೇಳ್ಬಾರ್ದು, ನೀನ್ ಒಳಕ್ ಹೋಗಿ ಆಟ ಆಡ್ಬೇಕು. ಅದು ಗೊತ್ತು. ಅದು ನನ್ನ ಹೆಂಡತಿಗೆ ನಾನ್ ಸಿಂಗಾರ್ ಅಂತ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗ್ಬಿಟ್ಟಿದೀನಿ. ಅದಕ್ಕೆ ಅದು ಯಾರ ಬಗ್ಗೆ ಸುಳ್ಳು ಕೇಳಿ ಮೊನ್ನೆ ನೀವು ಹಾಡು ಹೇಳಿದ್ರಲ್ಲ, ಯಾರು 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 ಅಂತ, ಅದು ನಾನೇ ಹಾಡಿರೋದು ಅಂತ ತಿಳ್ಕೊಂಡು ಮದುವೆ ಆಗ್ಬಿಟ್ಟವಳೆ. ಅದಕ್ಕೆ ಒಂದೇ 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 ಒಂದ್ಸತಿ ನಾನು ಹಾಡು ಹೇಳಲ್ಲ ಕಣೋ, ನಾನು ಹಾಡು ಹೇಳಲ್ಲ. ನೀವು ಹಾಡು ಹೇಳಿ ಸತ್ತೋಗ್ತೀನಿ. ಮೊದಲು ಸಾಯಿ ಸಾಯಸತ್ತೆ ನಿನ್ನೆ ಹೆಸರು ಬರ್ಸಾಯ್ತೀನಿ. ನಿನ್ ಕಾಲ್ ಬೀಳ್ತೀನಿ ಕಣ, ಹಂಗ ಮಾತ್ರ ಮಾಡ್ಬೇಡ. ಹಾಡು ಹೇಳ್ಬೇಕು ತಾನೆ, ಹೇಳ್ತೀನಿ. ಚಾರಿ ಇರೋ ಒಂದು ಟ್ವಿಸ್ಟ್ ಇದೆ. ನೀನು ಒಬ್ನೇ ಆಡಬಾರ್ದು. ಮತ್ತೆ ನಿನ್ ಹೆಂಡತಿ ಕರ್ಕೊಂಡ್ ಆಡ್ಲಾ? ಹಂಗಲ್ಲ, ಮತ್ತೆ ನೀನ್ ಆಡಿದ್ರೆ ನಾನು ಬಾಯಲ್ಲಾಡಿಸ್ತೀನಿ. ನಮ್ಮ ತಾಯಣಗೂ ನಾನು ಹೇಳಲ್ಲ. ಸತ್ತೋಗ್ತೀನಿ ನಿನ್ನೆ. ಮಾಡ್ಬೇಡ ಪ್ಲೀಸ್ ಪ್ಲೀಸ್. ಹಾಡು ಹೇಳ್ಬೇಕು ತಾನೆ, ಹಾಡು ಹೇಳ್ತೀನಿ. ಚಾರಿ ಗಮ ಪದ ನಿ ಸಾವಿರದ ಶರಣು. ಸೂಪರ್ ಸೂಪರ್. ಹಿಂಗೆ ಹಿಂಗೆ ಅಷ್ಟೇ. ಹಂಗೆ ಹೇಳ. ಓಕೆ, ಎಲ್ಲಿ ಕುತ್ಕೊಂಡು ಹಾಡು ಹೇಳಿ. ಅಡಿಲ್ಲ ಅಡಿ ಇಲ್ಲೇ. ಓಕೆ, ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಎನ್ನಲು ಮನಸ್ಸು ನೀನೇ ಕಾರಣ. ಏನ್ರಿ ಗಸಗಸೆ ಪಾಯಸ ಇದನ್ ಕುಡ್ದು ಹಾಡು ಹೇಳಿ. ಹಾಡು ಚೆನ್ನಾಗ್ ಮಾಡಿದ್ಯಾ. ಥ್ಯಾಂಕ್ ಯು. ಗಸ್ಗಸ್ ಒಂದ್ ಊರ್ ಕಡಿಮೆ ಹಾಕಿದ್ಯಾ ನೋಡು. ಹೇಳ ಹಾಡು. ರೆಡಿನಾ? ಯಾರನ್ನ ಕೇಳ್ತಾ ಇದ್ದೀರಾ? ಅಂದ್ರೆ ನನ್ನಲ್ಲಿರುವ ಸಂಗೀತಗಾರನ್ ಹೇಳುತ್ತಾ ಇದ್ದೀನಿ. ಹೇಳ್ಸಿ ಹೇಳ್ಸಿ. ರೆಡಿ? 1 2 3 ಸ್ಟಾರ್ಟ್. ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಪಾಪ ಗಾಗ ಮಾಮ ಪಾಪ ಮಾಮ ಗಾಗ ಮಾಮ ಪಾಪ ದಾದ ಸಾ ಸರಿ ಗ ಮಾಪ ಸಾ ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಪಾಪ ಗಾಗ ಮಾಮ ಪಾಪ ಸಾ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ. ನಿಜವಾಗ್ಲೂ ನಿಮಗೆ ಹಾಡಿಗೆ ನಾನು ಇಂಪ್ರೆಸ್ ಆಗ್ಬಿಟ್ಟಿದ್ದೀನಿ. ಇಂಪ್ರೆಸ್ ಆದ್ರೂ ಅಲ್ಲೇ ನಿಂತಿದ್ಯಾ. ಬಾ. ಇವನ್ ಹೆಂಡತಿ ಯಾರು ಇರ್ಬೋದು? ಒಂದ್ಸರಿ ಮಕ ನೋಡ್ಬಿಡೋಣ. ಲೇ ಹುಡುಗಿ, ನನಗ್ ಕೈ ಕೊಟ್ಬಿಟ್ಟು ಆ ನನ್ನ ಮಗನ ಮದುವೆ ಆಗಿದ್ಯಾ? ಈ ಪ್ರಸ್ತಾದ ಹೆಂಗ ಮಾಡ್ಕೋತೀಯೋ ನಾನು ನೋಡ್ತೀನಿ ಕಣೆ. ಚಿನ್ನ ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಬಾಬಾ ಗಾಗ ಮಾಮ ಬಾಬಾ ಬಾಬಾ ಗಾಗ ಬಾಬಾ ಬಾಬಾ ಸಾ ಸರಿ ಗ ಮಾಪ ಸಾ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಆದ್ರೆ ಪ್ಲೀಸ್ ನೀವು ಈಗಲೇ ಸುಸ್ತಾಗ್ತಾ ಇದ್ದೀರಾ. ಸ್ವಲ್ಪ ಕಮ್ಮಿ ಹಾಡು ಹೇಳಿ. ಅಲ್ಲ, ಅದು ಪಂಗಾರು. ಪಂಗರಲ್ಲ, ಥ್ರೋಟ್ ಬ್ಯಾಕ್ಟೀರಿಯಾ. ನೀರ್ ಬೇಕಾ? ತಗೊಂಡ್ಬರ್ತೀನಿ. ನಿನ್ ನಡೆ ನಾ ಪ್ರಸ್ತಾವ ಮಾಡ್ಕೊಳಕ್ ಹಾಡು ಹೇಳೋ ತಗೊಳ್ಳಿ, ನೀರ್ ಕುಡೀರಿ ಅಂದ. ಹಾ. ಸರಿ ರೇ ಗಾಗ ಮಾ. ಅಯ್ಯೋ, ನೀರ್ ಕುಡಿತಾ ಕುಡಿತಾ ಹಾಡು ಏನು ಕೇಳ್ತೀರಾ? ಒಂದ ನೀರ್ ಕುಡೀರಿ, ಒಂದ ಹಾಡು ಹಾಡಿ. ನೀರ್ ಕುಡಿಯಕ್ಕೆ ಬಿಡ್ತಾನೆ ಅವನು. ಯಾರು? ನನ್ನಲ್ಲಿರುವ ಸಂಗೀತಗಾರ. ಒಂದು ನಿಮಿಷ ಅವನನ್ನ ಸುಮ್ನೆ ಕುತ್ಕೊಳಕ್ ಹೇಳಿ. ಸರಿ ಗ ಮಾಪ ಸಾ ಸಸನಿ 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 ನಿನ್ನ ದಾದ ನನ್ನ ಸಸನಿ 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 ಸರಿ ಗ ಮಾಪ ದಾನಿ ಸರಿ ಗ ಮಾಪ ದಾನಿ ಸರಿ ಗ ಮಾಪ ದಾನಿ ಸಸಾ ದಾತರ ಕರ್ತಕ ದಾತರ ಕರ್ತಕ ದಾತರ ಕರ್ತಕ ದಾತರ ಕರ್ತಕ ದಾತರ ಕರ್ತಾ ದಾತರ ಕರ್ತಾ ದಾತರ ಕರ್ತಾ. ಏನ್ರಿ, ಈಗ ನೀವು ಹೋಗಿ ಲೈಟ್ ಆಫ್ ಮಾಡಬಹುದು. ನನಗಿಂತ ನಿನಗೆ ಹತ್ರ ಕಣೆ. ಅಯ್ಯೋ. ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಗಾಗ ಮಾಮ ಪಾಪ ಮಾಮ ಗಾಗ ಮಾಮ ಪಾಪ ದಾದ ಸಾ ಸರಿ ಗ ಮಾಪ ಸಾ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ. ನಾನೊಂದೊಳ್ಳೆ ಸಂಗೀತಗಾರನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಫಸ್ಟ್ ನೈಟ್ ಫುಲ್ ಸಂಗೀತ ಹಾಡ್ಕೊಂಡೇ ಇರ್ತಾನಂತ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನ್ರಿ, ಹಾಡು ಸಾಕು. ನನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ? ಪಾಪ. ನಾನ್ ಪಾಪನಾ? ಪಾಪ. ಪಾಪು ಬೇಕಾ? ನೀ ಮಾಮ.
ನಮ್ಮ ಅಮ್ಮನ ಬಗ್ಗೆ ಬರ್ಬೇಡಿ ಹೇಳ್ತಾ ಇದ್ದೀನಿ ನಾನು ಇವಾಗ. ಅಯ್ಯೋ ಇಲ್ಲಿ ನೋಡಿ, ತುಂಬಾ ಹಾಡು ಹೇಳ್ಬೇಡಿ, ಅದ್ಯಾಕೋ ಸರಿ ಹೋಗ್ತಾ ಇಲ್ಲ. ಪ್ಲೀಸ್ ಬನ್ನಿ. ಜೋರು ಆ ಕಡೆ ಕೂತ್ಕೋ. ಯಾರೋ ನೀನು? ಯಾರೋ ನೀನು? ನಾನೇ. ನೀನ್ ಇಲ್ಲೇನ ಮಾಡ್ತಾ ಇದೀಯಾ? ಅವನು ಒಳಗಿರೋ ಸಂಗೀತಕಾರ, ಒಳಗೋಗಿ ಹಾಡು ಹೇಳ್ತಾ ಇದ್ದೀನಿ. ಅಂದ್ರೆ ಇಷ್ಟ ತನಕ ಹಾಡು ಹೇಳಿದ ಅವನಲ್ಲ? ಅವನಲ್ಲ, ನಾನು. ಮೊನ್ನೆ ದೇವಸ್ಥಾನದ ಹತ್ರ ಹೇಳಿದ್ದು ನಾನೇ. ನೀನ್ ಕಟ್ಕೋಬೇಕಾಗಿದ್ದು ನಾನೇ, ಆದ್ರೆ ಅವನ್ ಕಟ್ಕೊಂಡಿದ್ಯಾ ಅಷ್ಟೇ. ನೋಡು, ನೀನ್ ಒಳ್ಳೆ ಸಂಗೀತಗಾರ, ಅದನ್ನ ನಾನು ಒಪ್ತೀನಿ. ಆದ್ರೆ ನಿನ್ನ ಮನಸ್ಸು ಚೂರು ಚೆನ್ನಾಗಿಲ್ಲ. ಥು ನಿನ್ನ. ಹೇಳೋ ಮೇಲೆ ಹೋಗ್ಬಿಟ್ನವ. ಹೋದ್ನೇನೆ. ಬಾಬಾ ಬಾಬಾ. ಎಲ್ಲಿಗೆ? ಸತ್ಯ ಹೇಳು, ಇಲ್ಲಿವರೆಗೂ ಹಾಡು ಹೇಳಿದ್ದು ಅವನೋ ನೀನು? ನನ್ನಲ್ಲಿರುವ ಸಂಗೀತಗಾರ. ಸಂಗೀತಗಾರ. ಥೂ ನಿನ್ನ. ಎಷ್ಟು ಮೋಸ ಮಾಡ್ತೀರೋ ನೀವು ಗಂಡಸರು, ನಾಚಿಕೆ ಆಗಲ್ವಾ? ನಾನು ನೀನು ಒಳ್ಳೆ ಸಂಗೀತಗಾರ ಅಂತ ಮದ್ವೆ ಆದೆ, ಆದ್ರೆ ನೀನು ನನಗೆ ಈ ತರ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹಲೋ 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 ಹಲೋ. ಅಲ್ಲ ಮಂಚ ರೆಡಿ. ನಿನ್ ಜನ್ಮಕ್ಕೆ ಬೆಂಕಿ ಇಕ್ಕ. ನನ್ನ ಪ್ರಸ್ತಕ್ಕೆ ಸಹಾಯ ಮಾಡ್ಲಿ ಅಂತ ಹಾಡು ಹೇಳಕ್ ಕರ್ಕೊಂಡ್ ಬಂದ್ರೆ ನನ್ನ ಪ್ರಸ್ತನೇ ಹಾಳು ಮಾಡ್ಬಿಟ್ಟು ಬೆಂಕಿ ಇಟ್ಟಲ್ಲೋ. ಈಗ ನಾವಿಬ್ರು ಕುತ್ಕೊಂಡು ಏನ್ ಮಾಡೋಣ? ಸರಿ ರೇ ಗಾಗ ರೇ ಸರಿ ರೇ ಗಾಗ ಮಾಮ ರೇ ಗಾಗ ಮಾಮ ಗಾಗ ರೇ ಗಾಗ ಮಾಮ ಬಾಬಾ. ನನಗೆ ಪ್ರಪೋಸ್ ಮಾಡಕ್ ಬರೋದು ಹಿಂಗೆ. ನನ್ನ ಫೀಲಿಂಗ್ಸ್ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿಪ್ಪ. ಆ ಹುಡುಗಿ ಹತ್ರ ಹೋಗಿ ಹಿಂಗಾಡಿದ್ರು ಅವಳು ಮೆಟ್ಟ ಕಂಡೆ ಹೊಡಿಯೋದು. ಅಂದ್ರೆ ನನಗೆ ಪ್ರಪೋಸ್ ಮಾಡಕ್ ಬರೋದೇ ಇಲ್ಲ ಅಂತ? ಬರೋಲ್ಲ ಕಣ. ಸರಿ ನೀನ್ ಮಾಡ್ಕೊಂತ. ಹೆಣ್ಣು ಅನ್ನೋದು ಒಂಥರ ಎಣ್ಣೆ ಇದ್ದಂಗೆ ಕಣ. ಕರೆಕ್ಟ್ ಆಗಿ ನೀರ್ ಹಾಕಿ ಮಿಕ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಎತ್ತು ಪೀಸ್ ಹಾಕ್ಬಿಡ್ತದೆ. ಮಗ, ಯಾವ್ದೋ ಹುಡುಗಿ ಬರ್ತಿದ್ದಾಳೆ ಕಣ. ನೋಡು, ನಾನ್ ಲವ್ ಮಾಡೋದು ಹೆಂಗೆ ಅಂತ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ನೋಡ್ಕೊಂಡ್ ಕಲ್ತ್ಕೋ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಇವಳಂದಕ್ಕೆ ಸಾಕಿ ಎಲ್ಲ ಕಣ್ಣೆ ಸಾಕಿ. ಹಾಯ್ 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 ಅಂದೆ. ನಿಮ್ಗೆ ಇವತ್ತು ಯಾರು ಪ್ರಪೋಸ್ ಮಾಡಿಲ್ವಾ? ಇಲ್ವಲ್ಲ? ಏಯ್, ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ದಿನಕ್ಕೆ ಮಿನಿಮಮ್ ಅಂದ್ರು 4 ರಿಂದ 5 ಜನ ಹುಡುಗರು ಪ್ರಪೋಸ್ ಮಾಡೇ ಮಾಡ್ತಾರೆ. ನಾನಾಗಿದ್ರೆ ಮಾಡ್ತಿದ್ದೆಪ್ಪ. ಐ ಲವ್ ಯು ಅಂದ್ರೆ ಐ ಲವ್ ಯು ಫಿಲಮ್ ಅಲ್ಲಿ ರಚಿತಾ ಮೇಡಮ್ ಆಕ್ಟ್ ಮಾಡಿ ಗುರು ಸರ್ ಮ್ಯೂಸಿಕ್ ಮಾಡಿದ್ದಾರೆ, ನೋಡಿದೀರಾ? ನೋಡಿದೀನಿ. ನೀವ್ ಅದನ್ನೇ ಹೇಳಿದ್ರಾ? ಏ, ನೀವೇನ್ ಅನ್ಕೊಂಡ್ರಿ? ಏನೋ ಈ ಕಡೆ ತಿರ್ಗಿ, ಈ ಕಡೆ ತಿರ್ಗಿ, ಏ ಆ ಕಡೆ ತಿರ್ಗಿ. ಏನಾಯ್ತು? ಏನ್ ಹುಡುಕ್ತಾ ಇದ್ದೀರಾ? ಗರಿ ಹುಡುಕ್ತಾ ಇದ್ದೀನಿ. ಅಂದ್ರೆ ಈ ನವಿಲ್ಗೆ ಗರಿ ಇರುತ್ತಲ್ಲ, ಅದೇ ತರ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ದೇವರು ಎಲ್ಲಿ ಗರಿ ಇಟ್ಟು ಕಳ್ಸವನೆ ಅಂತ ನೋಡ್ತಾ ಇದ್ದೀನಿ. ಫ್ಲರ್ಟ್ ಮಾಡ್ತಾ ಇದ್ದೀರಾ? ನನಗೆ ಫ್ಲರ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಏನ್ ನಾನು ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀನಾ? ಎಷ್ಟು ಮಾಡ್ತೀಯ ಫ್ಲರ್ಟ್ ನೀನು? ನೀವೇ ಅವ್ರ ಹತ್ರ ಕೇಳಕ್ ಹೋಗ್ತೀರಾ? ನಾನೇನ್ ಕೇಳ್ದೆ? ನೀವೇ ತಾನೇ ಕೇಳಿದ್ದು.
ನಾನು ಏನ್ ಹೇಳಿದ್ರು ಕೇಳ್ತೀರಾ ಹಂಗಾದ್ರೆ? ಅವರು ಮೊದ್ಲಿಂದನೂ ನನ್ ಮೇಲೆ ಒಂದ್ ಕಣ್ಣಿಟ್ಟಿದ್ದಾರೆ. ಎಲ್ಲಿ ನಾವಿಬ್ರು ಒಂದಾಗ್ಬಿಟ್ರೆ ಅವ್ರು ನಾನು ಸಿಗಲ್ಲ ಅಂತ ಹೊಟ್ಟೆ ಕಿಚ್ಚು. ಬಾಬಾ ಹಿಂಗೆಲ್ಲ ಮಾತಾಡ್ಬೇಕಾ? ಕಮ್ಮಿ ಕೆರೆ ನೀರು ಕುಡ್ದಿಲ್ಲ ಈ ನನ್ನ ಮಗ. ನೀವು ಯಾವ ಸೋಪು ಯಾವ ಕ್ರೀಮ್ ತಿಂತೀರಾ? ಯಾರಾದ್ರೂ ಸೋಪು ಕ್ರೀಮ್ ತಿಂತಾರ? ಹಚ್ಕೋತಾರೆ. ಹಚ್ಕೊಂಡ್ರೆ ಇಷ್ಟೊಂದೆಲ್ಲ ಶೈನಿಂಗ್ ಬರಕ್ ಚಾನ್ಸೇ ಇಲ್ಲ ಬಿಡಿ. ಕಮಾನ್ ಯಾರ್, ಕಮಾನ್ ಲೆಟ್ಸ್ ಗೋ. ನೋಡಿ ನೀವು ಹಿಂಗೆಲ್ಲ ಹೇಳ್ಬಿಡಿ, ನಾಚಿಕೆ ಆಗ್ತಾ ಇದೆ. ಆರ್ ಯು ಪ್ರೊವೋಕಿಂಗ್ ಮೀ? ಏಯ್, ಪ್ರವೋಕ್ ಮಾಡದೆ ಇರಕ್ಕಾಗತ್ತಾ? ಒಂದ್ ಪಿಕ್ ಕೊಡಿ. ಏನಕ್ಕೆ? ಪ್ರೊಫೈಲ್ ಪಿಕ್ ಹಾಕತ್ತೀನಿ. ನಿಜನಾ? ಸುಮ್ನೆ ಅವನಾರು ಕೇಳ್ತಾನ? ತಗೊಳ್ಳಿ. ಕೊಡಿ ಫೋಟೋ. ನೀವ್ ಹೆಂಗ್ ಕಾಣ್ತಿದ್ದೀರಾ ಅಂದ್ರೆ ಆಯುಧ ಪೂಜೆಯಲ್ಲಿ ರೆಡಿ ಮಾಡಿರೋ ಆಯುಧಗಳು ಕಂಡಂಗ್ ಕಾಣ್ತಾ ಇದ್ದೀರಾ. ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರವಾಗಿ ಬಂದಿದ್ದೀರಾ ಅಂತ ಹೇಳ್ತೆ. ನನಗೆ ಗೊತ್ತು ನೀವ್ ಹಿಂಗೆ ಹೇಳ್ತೀರಾ ಅಂತ. ನಿಮ್ಗೆ ನನ್ ಪಿಕ್ ಬೇಡವಾ? ಬೇಡ, ನೀವು ದಿನ ಇಲ್ಲಿಗೆ ಬರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ, ಆದ್ರೆ ನಿಮಗ್ ಬಾಯ್ ಫ್ರೆಂಡ್ ಆಗ್ಬೇಕು. ಇಲ್ಲ ಅಂದ್ರೆ ನಿಮ್ ಬಾಯ್ ಫ್ರೆಂಡ್ ಆಗೋ ಹುಡುಗನ್ ಪಾದಕ್ಕಾದ್ರೂ ನಮಸ್ಕಾರ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್, ಯೂಸ್ ಮೀ. ಯೂಸ್ ಮೈ ನಂಬರ್. ಓಕೆ, ಕಾಲ್ ಮೀ ಎನಿ ಟೈಮ್. ಶೋರ್, ಐ ಕಾಲ್ ಯು ಬ್ಯಾಕ್. ಬಾಯ್ 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 ಬಾಯ್. ಪ್ರಳಯ ಅಂತ ಕಣ ನೀನು. ಅಂಡ್ಕೊಂಡು ಹುಡುಗಿರ್ನೆಲ್ಲ ಪಟಾಯಿಸ್ಕೊಂಡ್ಬಿಡ್ತೀಯ. ನಿಜವಾಗ್ಲೂ ಚಾರ್ಮಿಂಗ್ ಸ್ಟಾರೇ ಕಣ. ಈನೇನು ಹೋಗಿ ಹೋಗಿ ಈ ತರ ಖರಾಬ್ ಆಗಿರೋ ಫಿಗರ್ ಗಳಿಗೆ ಹಿಂಗ್ ಹೇಳ್ತಿಯಲ್ಲ. ನಾನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಪಟಾಯಿಸ್ತೀನಿ. ಬೇಕಾದ್ರೆ ಅನುಪಮ್ ಅವ್ರನ್ನ ಪಟಾಯಿಸ್ತೀನಿ, ನೋಡ್ತೀಯಾ? ತಾಕತ್ತಿದ್ರೆ ತೋರ್ಸು. ಹಲೋ, ಬಾಡಿಗೆ ದುಡ್ಡು ಕೊಡಿ. ಯಾಕೆ ಬಾಡಿಗೆ ದುಡ್ಡು ಕೊಡ್ಬೇಕು? 8 ತಿಂಗಳಿಂದ ನನ್ನ ಹೃದಯದಲ್ಲಿ ಇದ್ರಲ್ಲ, ಬಾಡಿಗೆ ಅವನ್ ಕಟ್ತಾನೆ. ಅವನ್ ಕಟ್ತಾನೆ. ನಾನು ಹೇಳಿದ್ ನಿನ್ ಹೃದಯದಲ್ಲಿ ಇಟ್ಕೋ ಅಂತ. ಹೋಗ್ಲಿ, ನಿಮ್ಮ ಆಟನೇ ಬಾಡಿಗೆ ಬಿಡಿ. ಆಗಲ್ಲ ಕಣೋ. ಏನದು ಆರ್ಟ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ನನ್ನ ಹಾರ್ಟಲ್ಲಿ ಬರೀ ನಮ್ಮ ಅಪ್ಪ ಅಮ್ಮ ಅಷ್ಟೇ ಇರೋದು. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹೇಳಿ. ನಿನ್ ಹೆಸರು ಹಾ. ಹೇಳಲ್ಲ. ಯಾಕೆ ಹೇಳಲ್ಲ? ಹೇಳಲ್ಲ. ಇವ್ರು ಯಾಕೆ ನನ್ನ ಹೆಸರು ಹೇಳ್ತಿಲ್ಲ ಗೊತ್ತೇ ನನಗೆ? ಯಾಕೆ?